9ನೇ ತರಗತಿ ಕನ್ನಡ ಕಲಿಕಾ ಫಲ 1 ಪಠ್ಯ ವಸ್ತುವಿನಲ್ಲಿರುವ ವಿವಿಧ ರೀತಿಯ ನಾಟಕಗಳು, ಪದ್ಯಗಳು, ಹಾಸ್ಯಪೂರ್ಣ ಕಥೆಗಳು, ವೈಜ್ಞಾನಿಕ ಲೇಖನಗಳು, ಆತ್ಮಚರಿತ್ರೆಗಳು, ಪುರಾತನ ಸಾಹಿತ್ಯ, ಕೀರ್ತನೆಗಳು, ವಚನಗಳು, ಆಧುನಿಕ ಸಾಹಿತ್ಯ ಮತ್ತು ಧ್ವನಿಮುದ್ರಿತ ಪ್ರಸ್ತುತಿ ಮತ್ತು ವಾರ್ತೆಗಳನ್ನು ಓದುವರು ಮತ್ತು ಅರ್ಥ ಮಾಡಿಕೊಳ್ಳುವರು. ಚಟುವಟಿಕೆ 1 ಓದಿ ಯೋಚಿಸಿ ಉತ್ತರಿಸೋಣ. ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ಗದ್ಯ ಭಾಗ. ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ 1. ಗದ್ಯ ಭಾಗಕ್ಕೆ ಒಂದು ಸೂಕ್ತವಾದ ಶೀರ್ಷಿಕೆಯನ್ನು ಹೇಳಿ. ಉತ್ತರ: ಮಾಡಿದುಣ್ಣೋ ಮಹಾರಾಯ. ಪ್ರಶ್ನೆ 2. ಮಗ ಕೋಪಗೊಳ್ಳಲು ಕಾರಣವೇನು ಆಲೋಚಿಸಿ. ಉತ್ತರ: ಮಗ ಯಾರೋ ಅಣಕಿಸುತ್ತಿದ್ದಾರೆ ಎಂದು ಕೋಪಗೊಂಡನು. ಪ್ರಶ್ನೆ 3. ನಾವು ಕೊಟ್ಟಿದ್ದನ್ನೆಲ್ಲ ಜೀವನ ನಮಗೆ ಮರಳಿ ಕೊಡುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ: ಹೌದು. ನಾವು ಬೇರೆಯವರ ಕಷ್ಟದ ಸ್ಥಿತಿಯಲ್ಲಿ ಸಹಾಯ ಮಾಡಿದರೆ ನಮಗೆ ಕಷ್ಟ ಬಂದಾಗ ಖಂಡಿತ ಯಾವುದಾದರೂ ರೀತಿಯಲ್ಲಿ ಸಹಾಯಕ್ಕೆ ಬರುತ್ತದೆ. ಪ್ರಶ್ನೆ 4. ಈ ಗದ್ಯ ಭಾಗದಿಂದ ನಮ್ಮ ಜೀವನದಲ್ಲಿ ಯಾವೆಲ್ಲ ಅಂಶಗಳನ್ನು ರೂಢಿಸಿಕೊಳ್ಳಬಹುದು. ಉತ್ತರ: ನಮ್ಮ ಜೀವನದಲ್ಲಿ ನಾವು ಹೇಳುವ ಅಥವಾ ಮಾಡುವ ಎಲ್ಲವೂ ಹಿಂತಿರುಗುವುದರಿಂದ ಜಗತ್ತಿಗೆ ಹೆಚ್ಚು ಪ್ರೀತಿಯನ್ನು ಹಂಚಬೇಕು ಎಂಬ ಅಂಶವನ್ನು ಈ ಗದ್ಯದಿಂದ ರೂಢಿಸಿಕೊಳ್ಳಬಹುದು. ಪ್ರಶ್ನೆ 5. ನೀವು ಪ್ರತಿಧ್ವನಿಗಳನ್ನು ಕೇಳಿದ ಸಂದರ್ಭವನ್ನು ನೆನೆದು ಅದರ ಅನುಭವಗಳನ್ನು ಹೇಳಿರಿ. ಉತ್ತರ: ನಾವು ನಮ್ಮ ಶಾಲೆಯ ಸಭಾಂಗಣದಲ್ಲಿ ಒಂದು ಬಾರಿ ಕೂಗಿದಾಗ ಅದು ಮತ್ತೆ ಮತ್ತೆ ನಮ್ಮ ಧ್ವನಿಯೇ ಪ್ರತಿಧ್ವನಿಸಿ ಕೇಳಲು ತುಂಬಾ ಆನಂದವಾಯಿತು. ಪ್ರತಿಧ್ವನಿಯು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಚಟುವಟಿಕೆ 2 ಓದೋಣ ನಾಟಕ, ಬರೆಯೋಣ ಕತೆ. ಕೊಟ್ಟಿರುವ ನಾಟಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾಟಕ. ನಾಟಕ ನಾಟಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ 1. ನಾಟಕದ ಸಂಭಾಷಣೆಯನ್ನು ಕಥೆಯ ರೂಪಕ್ಕೆ ಪರಿವರ್ತಿಸಿ ಹೇಳಿರಿ. ಕತೆ. ವಿಕಾಸಪುರ ಎಂಬ ಊರಿಗೆ ಜ್ಞಾನೇಶ್ವರ ಹಾಗೂ ಸುಮತಿ ಎಂಬ ರಾಜ ರಾಣಿಯರು. ರಾಜ ಪ್ರಜೆ ಪರಿಪಾಲಕನಾಗಿದ್ದ. ಪ್ರಜೆಗಳ ಹಿತಕ್ಕಾಗಿ ಪ್ಲಾಸ್ಟಿಕ್ ಎಂಬ ಮಗನನ್ನು ಸೃಷ್ಟಿ ಮಾಡಿದ. ಪ್ಲಾಸ್ಟಿಕ್ ಅಸುರ ಪ್ರವೃತ್ತಿಯನ್ನು ಕಂಡು ಜನರು ಅವನನ್ನು ಪ್ಲಾಸ್ಟಿಕಾಸುರ ಎಂದು ಕರೆಯುತ್ತಿದ್ದರು. ಪ್ಲಾಸ್ಟಿಕ್ ಅಸುರ ತನ್ನ ತಂದೆಯಿಂದ ಬಹುರೂಪದ ವರ ಪಡೆದುಕೊಂಡ. ಜನಜೀವನದ ಪ್ರತಿಯೊಂದು ವಸ್ತುವಿನ ರೂಪವನ್ನು ಪ್ಲಾಸ್ಟಿಕ್ ಅಸುರ ಪಡೆದುಕೊಂಡ. ಟೇಬಲ್, ಪೊರಕೆ, ಬಕೆಟ್, ಚೀಲ, ಕುರ್ಚಿ, ಮ್ಯಾಟ್ ಹೀಗೆ ಎಲ್ಲಾ ವಸ್ತುಗಳು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟವು. ದಿನ ಕಳೆದಂತೆ ಆ ಅಸುರನ ಹಾವಳಿ ಹೆಚ್ಚಾಯಿತು. ಇದರಿಂದ ಊರಿನ ಅಂದ ಹಾಳಾಯಿತು. ಬೇಸತ್ತ ಜನರು ಪ್ಲಾಸ್ಟಿಕ್ ಅನ್ನು ಸಂಗ್ರಹಿಸಿ ಗುಂಡಿ ತೆಗೆದು ಹೂತರು. ಸಾವಿರಾರು ವರ್ಷ ಕಳೆದರೂ ಪ್ಲಾಸ್ಟಿಕ್ ಕರಗದೆ ಹಾಗೆ ಇತ್ತು. ಅಂತರ್ಜಲ ಭೂಮಿಗೆ ಇಳಿಯದೆ ಭೂಮಿಯು ಬರಡಾಯಿತು. ಬೇಸತ್ತ ಜನರು ಪ್ಲಾಸ್ಟಿಕ್ ಅನ್ನು ಸುಟ್ಟರು. ಆಗ ವಿಷಾನಿಲ ಗಾಳಿಗೆ ಸೇರಿ ತೊಂದರೆ ಅನುಭವಿಸಿದರು. ಕೊನೆಗೆ ಮಿತ ಬಳಕೆಯಿಂದ ಮಾತ್ರ ಈ ಪ್ಲಾಸ್ಟಿಕ್ ಅಸುರನ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಎಂದು ಅರಿತು ಅದನ್ನು ಅನುಸರಿಸಿದರು. ಪ್ರಶ್ನೆ 2. ನಾಟಕದಲ್ಲಿ ವ್ಯಕ್ತವಾಗಿರುವ ಆಶಯವನ್ನು ಗಮನಿಸಿ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಯಲು ನೀವು ಸೂಚಿಸುವ ಸಲಹೆಗಳನ್ನು ಹೇಳಿರಿ. ಸಲಹೆ. ತರಕಾರಿ ಅಥವಾ ಅಗತ್ಯ ವಸ್ತುಗಳನ್ನು ತರಲು ಪೇಟೆಗೆ ಹೋಗುವಾಗ ಬಟ್ಟೆ ಚೀಲ ಅಥವಾ ಕೈ ಚೀಲಗಳನ್ನು ತೆಗೆದುಕೊಂಡು ಹೋಗುವುದು. ಆಹಾರ ವಸ್ತುಗಳನ್ನು ಸಾಕಷ್ಟು ಸ್ಟೀಲ್ ಅಥವಾ ಗಾಜಿನ ಡಬ್ಬಗಳಲ್ಲಿ ಇಡುವುದು. ಕುಡಿಯುವ ನೀರಿಗೆ ಸ್ಟೀಲ್ ಪಾತ್ರೆ ಅಥವಾ ಅರ್ಹವಾದ ದಪ್ಪನೆಯ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಸುವುದು. ತಂಪು ಪಾನೀಯ ಅಥವಾ ಎಳನೀರು ಕುಡಿಯುವಾಗ ಪ್ಲಾಸ್ಟಿಕ್ ಸ್ಟ್ರಾಗಳನ್ನು ಬಳಸದೇ ಇರುವುದು. ಚಟುವಟಿಕೆ 3 ತಿಳಿಯೋಣ ಬನ್ನಿ ಸಾಧಕರ ಜೀವನ ಚರಿತ್ರೆ. ಚಿತ್ರದಲ್ಲಿರುವ ಸಾಧಕರನ್ನು ಗಮನಿಸಿ ಅವರ ಜೀವನ ಸಾಧನೆಯ ಬಗ್ಗೆ ಬರೆಯಿರಿ. ಚಿತ್ರ. ಚಿತ್ರದಲ್ಲಿರುವವರು ಸಾಲುಮರದ ತಿಮ್ಮಕ್ಕ. ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ. ಇವರು ತಮ್ಮ ಗ್ರಾಮದ ರಸ್ತೆಯ 2 ಬದಿಗಳಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟು ಪೋಷಿಸಿ ಅವುಗಳನ್ನು ಬೆಳೆಸಿದ ಒಬ್ಬ ಅಪ್ರತಿಮ ಮಹಿಳಾ ಪರಿಸರವಾದಿ. ಇವರ ಕಾರ್ಯ ಗುರುತಿಸಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪ್ರಶ್ನೆ 5. ತಿಮ್ಮಕ್ಕನನ್ನು ಸಾಲುಮರದ ತಿಮ್ಮಕ್ಕ ಎಂದು ಕರೆಯುವುದು ಔಚಿತ್ಯವೇನು? ಚರ್ಚಿಸಿ ನಿಮ್ಮ ಅಭಿಪ್ರಾಯ ಹೇಳಿರಿ. ಸಾಲುಮರದ ತಿಮ್ಮಕ್ಕ ರಸ್ತೆಯ 2 ಬದಿಗೆ ಸಾಲು ಸಾಲಾಗಿ ಮರ ನೆಟ್ಟಿದ್ದಾರೆ. ಕುಂದೂರಿನಿಂದ ಉಳಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ 94ರಲ್ಲಿ ತಿಮ್ಮಕ್ಕನವರು ಬೆಳೆಸಿದ ಆಲದ ಮರಗಳಿವೆ. ತಿಮ್ಮಕ್ಕ ಮತ್ತು ಅವರ ಪತಿ ಈ ಸಸಿಗಳನ್ನು ನೆಡಲು ತಮ್ಮ
ಅತ್ಯಲ್ಪ ಆದಾಯವನ್ನೇ ಬಳಸಿದರು. ಇವರು ಸಸಿಗಳಿಗೆ ನೀರುಣಿಸಲು ಬಿಂದಿಗೆ ಕೊಡಗಳಲ್ಲಿ ನೀರನ್ನು 4 ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲೇ ಸಾಗಿಸುತ್ತಿದ್ದರು. ಸಸಿಗಳನ್ನು ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತ ಮುಳ್ಳು ಪೊದೆಗಳನ್ನು ಹೊದಿಸಿ ಕಾಪಾಡಿದರು. ಇನ್ನು ಮುಂತಾದ ಕಾರಣಗಳಿಂದ ತಿಮ್ಮಕ್ಕನನ್ನು ಸಾಲುಮರದ ತಿಮ್ಮಕ್ಕ ಎಂದು ಕರೆಯುವುದು ಔಚಿತ್ಯ. ಪ್ರಶ್ನೆ: ಸಾಲುಮರದ ತಿಮ್ಮಕ್ಕನ ಸಾಧನೆ ಅವಲೋಕಿಸಿ ಅವರಿಗೆ ನಿಮ್ಮದೇ ಆದ ಇನ್ನೊಂದು ಬಿರುದು ನೀಡಿ. ಸಾಲುಮರದ ತಿಮ್ಮಕ್ಕನ ಸಾಧನೆ ಅವಲೋಕಿಸಿ ಅವರಿಗೆ ಪರಿಸರ ಪ್ರೇಮಿ ಎಂಬ ಬಿರುದು ನೀಡಬಹುದು. ಚಟುವಟಿಕೆ 4: ತಿಳಿಯೋಣ ಬನ್ನಿ ಸಾಧಕರ ಜೀವನ ಚರಿತ್ರೆ ಅಥವಾ ಆತ್ಮಕಥೆ. ನಿಮ್ಮ ಪಠ್ಯದಲ್ಲಿರುವ ಲೇಖನ ಹಾಗೂ ಕವಿಗಳ ಪರಿಚಯ ಭಾಗವನ್ನು ಓದಿಕೊಂಡು ಅವರು ಬರೆದಿರುವ ಆತ್ಮಕಥನ ಹಾಗೂ ಜೀವನ ಚರಿತ್ರೆಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿ. ಲೇಖಕರು: ಆತ್ಮಕಥೆ ಕುವೆಂಪು ನೆನಪಿನ ದೋಣಿಯಲ್ಲಿ, ಶಿವರಾಮ ಕಾರಂತ ಹುಚ್ಚು ಮನಸ್ಸಿನ 10 ಮುಖಗಳು, ಮಾಸ್ತಿ ಭವ, ಅನಕೃ ಬರಹಗಾರನ ಬದುಕು, ಎಸ್.ಎಲ್. ಭೈರಪ್ಪ ಬಿತ್ತಿ. ಜೀವನ ಚರಿತ್ರೆ: ಜಿ.ಪಿ. ರಾಜರತ್ನಂ ಗೌತಮ ಬುದ್ಧ, ಕೆ.ಎಸ್. ರತ್ನಮ್ಮ ಡಾಕ್ಟರ್ ಎಸ್. ರಾಧಾಕೃಷ್ಣನ್, ಡಾಕ್ಟರ್ ಎಸ್.ಎಲ್. ಭೈರಪ್ಪ ನಾನು ಕಂಡಂತೆ ಡಾಕ್ಟರ್ ಬಿ.ಜಿ.ಎಲ್. ಸ್ವಾಮಿ. ಚಟುವಟಿಕೆ 5: ವಚನಕಾರರ ವಚನಗಳನ್ನು ಗಟ್ಟಿಯಾಗಿ ಓದಿ ಅವುಗಳ ವೈಶಿಷ್ಟ್ಯತೆಯನ್ನು ಅರಿತು ಹೇಳೋಣ. ವಚನದ ವೈಶಿಷ್ಟ್ಯ: ಇದು ಜೇಡರ ದಾಸಿಮಯ್ಯರ ಪ್ರಸಿದ್ಧ ವಚನ. ಈ ವಚನದಲ್ಲಿ ವಚನಕಾರರು ನಾವು ವಾಸಿಸುವ ಭೂಮಿ, ಇಲ್ಲಿನ ಬೆಳೆ, ಬೀಸುವ ಗಾಳಿ ಇದೆಲ್ಲ ಭಗವಂತನ ಅನುಗ್ರಹದಿಂದ ನಮಗೆ ಲಭಿಸಿದೆ. ಇಲ್ಲಿ ಎಲ್ಲವೂ ಶಿವರೂಪ. ಆದರೆ ಈ ಭೂಮಿಯ ಮೇಲಿನ ಮನುಜ ಅನ್ಯರನ್ನು ಹೊಗಳುವ ಸ್ತುತಿ ಜೀವಿ ಎಂದು ಬಣ್ಣಿಸಿದ್ದಾರೆ. ಚಟುವಟಿಕೆ 5: ವಚನಕಾರರ ವಚನಗಳನ್ನು ಗಟ್ಟಿಯಾಗಿ ಓದಿ ಅವುಗಳ ವೈಶಿಷ್ಟ್ಯತೆಯನ್ನು ಅರಿತು ಹೇಳೋಣ. ವಚನದ ವೈಶಿಷ್ಟ್ಯ: ಇದು ಜೇಡರ ದಾಸಿಮಯ್ಯರ ಪ್ರಸಿದ್ಧ ವಚನ. ಈ ವಚನದಲ್ಲಿ ವಚನಕಾರರು ನಾವು ವಾಸಿಸುವ ಭೂಮಿ, ಇಲ್ಲಿನ ಬೆಳೆ, ಬೀಸುವ ಗಾಳಿ ಇದೆಲ್ಲ ಭಗವಂತನ ಅನುಗ್ರಹದಿಂದ ನಮಗೆ ಲಭಿಸಿದೆ. ಇಲ್ಲಿ ಎಲ್ಲವೂ ಶಿವನ ರೂಪ. ಆದರೆ ಈ ಭೂಮಿಯ ಮೇಲಿನ ಮನುಜ ಅನ್ಯರನ್ನು ಹೊಗಳುವ ಸ್ತುತಿ ಜೀವಿ ಎಂದು ಬಣ್ಣಿಸಿದ್ದಾರೆ. ವಚನ 2: ಅಕ್ಕ ಮಹಾದೇವಿ ಈ ವಚನದಲ್ಲಿ ಅಲೌಕಿಕ ಪುರುಷ ಚನ್ನಮಲ್ಲಿಕಾರ್ಜುನನನ್ನು ನೆನೆದು ತಾನು ಅನುಭವಿಸುತ್ತಿರುವ ನೋವನ್ನು ಈ ಉದಾಹರಣೆಯೊಂದರ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಧರಣಿಯ ಹುಳು ತಾನೇ ಕಾಳಜಿ ವಹಿಸಿ ತನ್ನ ದೇಹದಿಂದ ಉತ್ಪತ್ತಿಯಾಗುವ ನೂಲನ್ನು ತನ್ನ ಸುತ್ತ ಸುತ್ತಿ ಇರುವುದಕ್ಕೊಂದು ಗೂಡನ್ನು ಕಟ್ಟಿಕೊಳ್ಳುತ್ತದೆ. ಒಳಿತಿಗೆಂದು ತನ್ನ ದೇಹದ ಒಂದಂಗಣದಿಂದ ಉತ್ಪತ್ತಿಯಾದ ನೂಲನ್ನೇ ಬಳಸಿಕೊಂಡು ಗೂಡನ್ನು ಮಾಡಿಕೊಂಡರೂ ಅದು ಅದರೊಳಗೆ ಸಿಲುಕಿ ಸತ್ತು ಹೋಗುತ್ತದೆ. ನನ್ನ ಬದುಕು ಇದಕ್ಕಿಂತ ಭಿನ್ನವಾಗಿಲ್ಲ ಎಂಬುದು ಅಕ್ಕ ಮಹಾದೇವಿಯ ಅಳಲು. ಚಟುವಟಿಕೆ 6: ಕೀರ್ತನೆ ಸಾಹಿತ್ಯ ಗ್ರಹಿಸೋಣ. ಕೀರ್ತನೆಯನ್ನು ಓದಿ ಅದರಲ್ಲಿ ವ್ಯಕ್ತವಾಗಿರುವ ಸಾರವನ್ನು ಗ್ರಹಿಸಿ ಸಂಕ್ಷಿಪ್ತವಾಗಿ ಹೇಳೋಣ. ಕೀರ್ತನೆ: ಇದು ಕನಕದಾಸರ ಪ್ರಸಿದ್ಧ ಕೀರ್ತನೆ. ಸಕಲ ಜೀವಿಗಳಿಗೆ ತಾಯಿ ಎಂದರೆ ಅದು ನೀರು. ಆದರೆ ಜಲದ ಕುಲ ಗೋತ್ರವನ್ನು ನಾವು ಯಾರೂ ತಿಳಿದಿಲ್ಲ. ನಮ್ಮ ದೇಹವೂ ಸಹ ಜಲದ ಓಕುಳಿಯಂತೆ ಸ್ತರವಾಗಿದೆ. ಇದನ್ನು ತಿಳಿದು ಮನುಷ್ಯನು ಯಾರ ಕುಲ ಗೋತ್ರ ಅರಿಯದೆ ಬಾಳ್ವೆ ನಡೆಸಬೇಕು. ಪ್ರಕೃತಿ ಯಾವತ್ತೂ ತಾರತಮ್ಯ ಮಾಡುವುದಿಲ್ಲ. ಆದರೆ ಮನುಷ್ಯ ಮಾತ್ರ ಮೇಲು ಕೀಳು, ದೊಡ್ಡ ಜಾತಿ ಸಣ್ಣ ಜಾತಿ, ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಎಂಬ ಭಾವನೆಯನ್ನು ಬೆಳೆಸಿಕೊಂಡಿದ್ದಾನೆ. ಅವು ನಿವಾರಣೆಯಾಗಿ ಸಮ ಸಮಾಜದ ಕಲ್ಪನೆ ಎಲ್ಲರೂ ಕಟ್ಟಿಕೊಳ್ಳಬೇಕು ಎಂದಿದ್ದಾರೆ. ಚಟುವಟಿಕೆ 7: ಧ್ವನಿ ಅಥವಾ ದೃಶ್ಯ ಮುದ್ರಿಕೆಯನ್ನು ಆಸ್ವಾದಿಸೋಣ. ಧ್ವನಿ ಮುದ್ರಿಕೆಗಳನ್ನು ಆಲಿಸಿ ಇಷ್ಟವಾದ ಅಂಶಗಳನ್ನು ಸಹಪಾಠಿಗಳೊಂದಿಗೆ ಚರ್ಚಿಸೋಣ. ನನ್ನ ಕಲಿಕೆ: 9ನೇ ತರಗತಿ ಕನ್ನಡ ಕಲಿಕಾ ಫಲ 2. ಪಾತ್ರಗಳ ವಿಶ್ಲೇಷಣೆ, ಸಂಭಾಷಣೆ, ಪಾತ್ರಗಳ ವರ್ತನೆಗಳಂತಹ ವಿಭಿನ್ನ ಸ್ವರೂಪಗಳ ಪಠ್ಯವನ್ನು ಓದಿ ತಾರ್ಕಿಕವಾಗಿ ವಿಮರ್ಶಿಸುವರು. ಚಟುವಟಿಕೆ 1: ಪಾತ್ರಗಳ ಕಾಲ್ಪನಿಕ ಸಂಭಾಷಣೆ ರಚಿಸುವುದು.
ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಪಾತ್ರಗಳು ಮತ್ತು ಸನ್ನಿವೇಶಗಳ ಕುರಿತು ಅವಲೋಕಿಸಿ ಸಂಭಾಷಣೆ ಬರೆಯೋಣ. ಚಿತ್ರ. ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ. ಇಲ್ಲಿ ಕಾಡಿನ ರಾಜನ ಸಭೆ ನಡೆಯುತ್ತಿದ್ದು ಪ್ರಾಣಿಗಳ ನಡುವೆ ಸಂಭಾಷಣೆಯನ್ನು ಊಹಿಸಿ ಬರೆಯಿರಿ. ಸಂಭಾಷಣೆ. ಪ್ರಾಣಿಗಳೆಲ್ಲ ಒಟ್ಟಾಗಿ ಒಂದೆಡೆ ಸೇರಿದಾಗ. ಕೋತಿ. ಸ್ನೇಹಿತರೆ, ನನಗೊಂದು ಆಲೋಚನೆ ಬಂದಿದೆ. ಎಲ್ಲ ಪ್ರಾಣಿಗಳು ಕೋತಿ ಕಡೆ ನೋಡುತ್ತವೆ. ಜಿರಾಫೆ. ಏನಪ್ಪ ನಿನ್ನ ಆಲೋಚನೆ? ಕೋತಿ. ನಾವು ಯಾವಾಗಲೂ ಈ ಅರಣ್ಯದಲ್ಲೇ ಇರಬೇಕಾ? ನಾವೇಕೆ ಪಟ್ಟಣಕ್ಕೆ ಹೋಗಿ ಬರಬಾರದು? ಆನೆ. ಏಕೆ ಪಟ್ಟಣಕ್ಕೆ ಹೋಗಿ ಬರಬೇಕು? ಕೋತಿ. ಮನುಷ್ಯನನ್ನು ನೋಡಿ, ಪಟ್ಟಣದಲ್ಲಿ ಇರುತ್ತಾನೆ, ಆದರೂ ಸಮಯವಿದ್ದಾಗ ಅವರು ಮೋಟಾರ್ ಸೈಕಲ್, ಜೀಪು, ಕಾರಿನಲ್ಲಿ ಕಾಡಿನಲ್ಲೆಲ್ಲ ಸುತ್ತಾಡುತ್ತಾರೆ. ನಾವು ಹಾಗೆಯೇ ಮಾಡೋಣ. ಹುಲಿ. ಅಲ್ಲಿ ಹೋಗಿ ಏನು ಮಾಡುವುದು? ಅಲ್ಲೇನಿದೆ? ಕಾಗೆ. ಅಲ್ಲಿ ಉದ್ಯಾನವನವಿದೆ, ಈಜು ಕೊಳ ಇದೆ, ಅಲ್ಲಿ ತಿನ್ನಲು ಮಾಂಸ, ತರಕಾರಿ, ಹಣ್ಣುಗಳ ಮಾರುಕಟ್ಟೆಗಳಿವೆ. ಕಾಡು ಹಂದಿ. ಹೌದಾ, ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಎಲ್ಲಾ ಪ್ರಾಣಿಗಳು ಒಟ್ಟಾಗಿ. ಸರಿ, ನಾಳೆಯೇ ಹೋಗೋಣ. ಚಿತ್ರ 2. ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ. ಇಲ್ಲಿ ತಂದೆ ಮತ್ತು ಮಗಳು ಮರವನ್ನು ಪೋಷಿಸುತ್ತಿದ್ದಾರೆ. ಪರಿಸರದ ಕಾಳಜಿಯ ಬಗ್ಗೆ ಇವರ ನಡುವೆ ನಡೆದಿರಬಹುದಾದ ಮಾತುಕತೆಯನ್ನು ಕಲ್ಪಿಸಿ ಅಭಿನಯಿಸಿ. ಅಪ್ಪ. ಏನು ಮಾಡುತ್ತಿರುವೆ ಮಗಳೇ? ಮಗಳು. ಅಪ್ಪ, ಈ ಸಸಿ ನೆಟ್ಟು ತುಂಬಾ ದಿನವಾಗಿದೆ, ಆದರೂ ಎತ್ತರ ಬೆಳೆದಿಲ್ಲ. ಅಪ್ಪ, ಅದು ಎತ್ತರ ಬೆಳೆಯಲು ಆಗಾಗ್ಗೆ ಅದಕ್ಕೆ ಸಾವಯವ ಗೊಬ್ಬರ, ನೀರು ಹಾಕಬೇಕು. ಮಗಳು. ಹೌದಾ? ಅಪ್ಪ, ಹೌದು ಮಗಳೇ, ನೀನು ಚಿಂತಿಸಬೇಡ, ನಾನು ನಾಳೆಯೇ ಸಾವಯವ ಗೊಬ್ಬರ ಹಾಕುತ್ತೇನೆ, ಆಗ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಮಗಳು. ಸರಿಯಪ್ಪ. ಸಂತೋಷದಿಂದ ಅಪ್ಪನನ್ನು ಅಪ್ಪಿಕೊಳ್ಳುತ್ತಾಳೆ. ಚಟುವಟಿಕೆ 2. ಚಿತ್ರ ಗಮನಿಸೋಣ, ಪಾತ್ರಕ್ಕೆ ತಕ್ಕ ಸಂಭಾಷಣೆ ಬರೆಯೋಣ. ಚಿತ್ರ. ಸಂಭಾಷಣೆ. ಶಿಕ್ಷಕಿ. ಮಕ್ಕಳೇ, ಇಂದು ಪರಿಸರ ದಿನ, ಸಸಿಗಳನ್ನು ನೆಡೋಣ ಬನ್ನಿ. ಸೂರ್ಯ. ಆಯ್ತು ಮೇಡಮ್, ನಾನು ಸಸಿ ತೆಗೆದುಕೊಂಡು ಬರುತ್ತೇನೆ. ಶಿಕ್ಷಕಿ. ಯಾರಾದರೂ ನೀರು ತನ್ನಿ. ವಿಸ್ಮಯ. ಏಮ್ಮ, ಗಿಡಗಳಿಗೆ ಹಾಕಲು ನೀರು ತೆಗೆದುಕೊಂಡು ಹೋಗಬೇಕು, ಬೇಗ ಬಾ. ಏಮ್ಮ, ನಾನು ಬರುವುದಿಲ್ಲ, ಮೇಡಮ್ ನಿನಗೆ ಹೇಳಿರುವುದು, ನೀನೇ ತೆಗೆದುಕೊಂಡು ಹೋಗು. ವಿಸ್ಮಯ. ನಿನಗೆ ಪರಿಸರ ಪ್ರಜ್ಞೆ ಇಲ್ಲ, ನಿನಗೆ ತುಂಬಾ ಸೋಮಾರಿತನವಿದೆ ಎಂದು ನನಗೆ ತಿಳಿದಿರಲಿಲ್ಲ, ನಾನೇ ತೆಗೆದುಕೊಂಡು ಹೋಗುತ್ತೇನೆ. 2. ಶಾಲೆಯ ಗೋಡೆಯ ಮೇಲಿದ್ದ ಕೋತಿಗಳ ಚಿತ್ರವನ್ನು ನೋಡಿದ ಸೂರ್ಯ ಅದರ ಬಗ್ಗೆ ಅಕ್ಕ ವಿಸ್ಮಯಳನ್ನು ಕುತೂಹಲದಿಂದ ಪ್ರಶ್ನೆ ಹಾಕುತ್ತಾನೆ. ಹೀಗೆ ಅವರಿಬ್ಬರ ನಡುವೆ ನಡೆದಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ಬರೆಯಿರಿ. ಸೂರ್ಯ. ಅಕ್ಕ, ಅದು ಏಕೆ ಶಾಲೆಯ ಗೋಡೆಯ ಮೇಲೆ ಹಾಗೆ 3 ಕೋತಿಗಳ ಚಿತ್ರವನ್ನು ಬಿಡಿಸಿದ್ದಾರಲ್ಲ, ಆ 3 ಕೋತಿಗಳು ಏನು ಮಾಡುತ್ತಿವೆ? ವಿಸ್ಮಯ. ಏಕೆಂದರೆ ಆ ಕೋತಿಗಳು ನಾವು ಹೇಗೆ ಇರಬೇಕು ಅಂತ ಹೇಳುತ್ತದೆ. ಸೂರ್ಯ. ಹೌದಾ ಅಕ್ಕ, ಹಾಗಿದ್ದರೆ ನಾವು ಹೇಗೆ ಇರಬೇಕು? ವಿಸ್ಮಯ. ನಾವು ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಹೀಗೆ 3 ಕೋತಿಗಳು ನಮಗೆ ತಿಳಿಸುತ್ತವೆ. ಚಟುವಟಿಕೆ 3. ತಾರ್ಕಿಕವಾಗಿ ಆಲೋಚಿಸಿ ಸರಿ ಅಥವಾ ತಪ್ಪು ನಿರ್ಧರಿಸೋಣ. ಮೇಲಿನ ಸನ್ನಿವೇಶವನ್ನು ಗ್ರಹಿಸಿ ತಾರ್ಕಿಕವಾಗಿ ಆಲೋಚಿಸಿ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ 1. ಚಂದ್ರುವಿಗೆ ಜ್ವರವಿದ್ದರೂ ಸೀಟು ಬಿಟ್ಟು ಕೊಟ್ಟಿದ್ದು ಸರಿಯೇ, ಏಕೆ? ಉತ್ತರ. ಸರಿ, ಏಕೆಂದರೆ ವೃದ್ಧರಿಗೆ ವಯೋಸಹಜವಾಗಿ ದೇಹದಲ್ಲಿ ಶಕ್ತಿ ಕಡಿಮೆಯಾಗಿರುತ್ತದೆ, ಅವರು ಹೆಚ್ಚು ಸಮಯ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಪ್ರಶ್ನೆ 2. ಸಹ ಪ್ರಯಾಣಿಕನು ಗರ್ಭಿಣಿ ಮಹಿಳೆಗೆ ಸೀಟು ಬಿಟ್ಟು ಕೊಟ್ಟಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಹ ಪ್ರಯಾಣಿಕ ಗರ್ಭಿಣಿ ಮಹಿಳೆಗೆ ಸೀಟು ಬಿಟ್ಟು ಕೊಟ್ಟಿದ್ದು ಸರಿಯಿದೆ. ಆ ಮಹಿಳೆ ತನ್ನ ದೇಹದ ಭಾರದ ಜೊತೆಗೆ ಇನ್ನೊಂದು ಜೀವದ ಭಾರವನ್ನು ಹೊತ್ತು ನಿಂತಿರುತ್ತಾಳೆ, ಹಾಗಾಗಿ ಆಕೆ ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಾಗುವುದಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಪ್ರಶ್ನೆ 3. ನೀವು ಚಂದ್ರುವಿನ ಜಾಗದಲ್ಲಿ ಇದ್ದರೆ ಏನು ಮಾಡುತ್ತಿದ್ದೀರಿ? ನಾನು ಚಂದ್ರುವಿನ ಸ್ಥಾನದಲ್ಲಿ ಇದ್ದರೆ ನಾನು ಸಹ ಚಂದ್ರುವಿನ ರೀತಿ ವೃದ್ಧರಿಗೆ ಸೀಟು ಬಿಟ್ಟು ಕೊಡುತ್ತಿದ್ದೆ. ಪ್ರಶ್ನೆ 4. ಮಾನವೀಯತೆ ಎಂದರೇನು? ನಿಮ್ಮದೇ ಆದ ಮಾತುಗಳಲ್ಲಿ ವ್ಯಕ್ತಪಡಿಸಿ. ಉತ್ತರ. ಮಾನವನಲ್ಲಿ ಇರಬೇಕಾದ ಗುಣವೇ ಮಾನವೀಯತೆ, ಅಂದರೆ ಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ನಮ್ಮ ಕೈಯಲ್ಲಿ ಆಗುವ ಸಹಾಯ ಮಾಡುವುದು. ಇಲ್ಲಿ 2 ಸನ್ನಿವೇಶಗಳನ್ನು ವಿವರಿಸಲಾಗಿದೆ, ಅವನ್ನು ಸೂಕ್ಷ್ಮವಾಗಿ ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮಾರ್ಜಲ ನ್ಯಾಯ, ಮರ್ಕಟ ನ್ಯಾಯ.
ಸನ್ನಿವೇಶಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ 1, ತಾಯಿ ಬೆಕ್ಕು ಹಾಗೂ ತಾಯಿ ಕೋತಿ ಎರಡರಲ್ಲಿ ನಿಮಗೆ ಯಾರು ಇಷ್ಟ ಏಕೆ? ಉತ್ತರ: ತಾಯಿ ಬೆಕ್ಕು ಮತ್ತು ತಾಯಿ ಕೋತಿ ಇವೆರಡರಲ್ಲಿ ನನಗೆ ತಾಯಿ ಬೆಕ್ಕು ಇಷ್ಟ, ಏಕೆಂದರೆ ಅದು ನನ್ನ ಅಮ್ಮನ ರೀತಿಯೇ ಮಗುವನ್ನು ಬೆಳೆಸುವ ಎಲ್ಲಾ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಪ್ರಶ್ನೆ 2, ನಿಮಗಿಂತ ಕಿರಿಯರನ್ನು ನೀವು ಹೇಗೆ ಕಾಳಜಿ ಮಾಡುವಿರಿ? ಉತ್ತರ: ನಮಗಿಂತ ಕಿರಿಯರನ್ನು ಪ್ರೀತಿ, ವಿಶ್ವಾಸ, ಸಹಕಾರದಿಂದ ಕಾಳಜಿ ಮಾಡುವೆ ಹಾಗೂ ಅವರಿಗೆ ತಿಳಿಯದ ವಿಷಯವನ್ನು ತಿಳಿಸುವೆ. ಚಟುವಟಿಕೆ 4, ಕೆಳಗಿನ ಹೇಳಿಕೆಗಳ ಒಳಾರ್ಥವನ್ನು ಆಲೋಚಿಸಿ. 1. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಕನ್ನಡಕ್ಕಾಗಿ ನಿನ್ನ ಕೈಯನ್ನು ಎತ್ತು, ಏಕೆಂದರೆ ಕನ್ನಡ ನಿನ್ನ ಭಾಷೆ, ಕನ್ನಡ ನಿನ್ನ ನಾಡು. ಕನ್ನಡ ನುಡಿಗೋಸ್ಕರ ನೀನು ಹೋರಾಟ ಮಾಡು, ಆಗ ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂಬುದು ಒಳಾರ್ಥವಾಗಿದೆ. 2. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಹುಟ್ಟಾಗ ಖುಷಿ, ಸತ್ತಾಗ ದುಃಖ, ಅದರ ಮಧ್ಯೆ ಬರುವ ಜೀವನವೇ ಸಮರಸ ಎಂಬುದು ಒಳಾರ್ಥ. 3. ಏನಾದರೂ ಆಗು, ಮೊದಲು ಮಾನವನಾಗು. ನಾವು ನಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ವ್ಯಕ್ತಿಯಾದರೂ ನಮ್ಮಲ್ಲಿ ಸಹನೆ, ತಾಳ್ಮೆ, ಶಿಸ್ತು, ಸಮಯ ಪರಿಪಾಲನೆ ಇಲ್ಲದೆ ಹೋದರೆ ಅದೆಲ್ಲ ವ್ಯರ್ಥ. 4. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಒಂದು ಬೀಜವನ್ನು ಭೂಮಿಗೆ ಹಾಕಿದ ಕ್ಷಣವೇ ಅದರಿಂದ ಪೈರು ಬಂದು ಫಲ ಕೊಡಲು ಸಾಧ್ಯವಿಲ್ಲ. ಹಾಗೆಯೇ ಮನಸ್ಸಿಟ್ಟು ಓದಿದ ಅಕ್ಷರ ವ್ಯರ್ಥವಲ್ಲ. ಅಂದರೆ ಮುಂದೆ ಒಂದು ದಿನ ಭೂಮಿಯಿಂದ ಪೈರು ಬಂದು ಫಲ ಬಂದೇ ಬರುತ್ತದೆ. ಹಾಗೆಯೇ ಮನಸ್ಸಿಟ್ಟು ಓದಿದ ಅಕ್ಷರ ನಮಗೆ ಮುಂದೊಂದು ದಿನ ಫಲ ದೊರಕಿಸುತ್ತದೆ. ಚಟುವಟಿಕೆ 5, ಘಟನೆಗೆ ತಕ್ಕ ತೀರ್ಮಾನ. ಘಟನೆಗೆ ಸಂಬಂಧಿಸಿದ ಪ್ರಶ್ನೆ. ಪ್ರಶ್ನೆ 1, ಒಂದು ವೇಳೆ ನೀವು ಬಸಪ್ಪನ ಸ್ಥಾನದಲ್ಲಿದ್ದರೆ ನಿಮ್ಮ ತೀರ್ಮಾನ ಏನಾಗಿರುತ್ತಿತ್ತು, ಏಕೆ ವಿವರಿಸಿ. ಉತ್ತರ: ಒಂದು ವೇಳೆ ಬಸಪ್ಪನ ಸ್ಥಾನದಲ್ಲಿ ನಾನು ಇದ್ದರೆ ಖಂಡಿತವಾಗಿ ಆ ಮಹಿಳೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸುತ್ತಿದ್ದೆ, ಏಕೆಂದರೆ ಅವರಿಗೆ ಆ ಸಮಯದಲ್ಲಿ ಅಕ್ಕಪಕ್ಕದ ಮನೆಯವರ ನೆರವು ಖಂಡಿತವಾಗಿಯೂ ಬೇಕು. ಒಂದು ವೇಳೆ ನಾನು ಸಂದರ್ಶನಕ್ಕೆ ಹೋದರೆ ಅಲ್ಲಿ ಒಂದು ಜೀವವೇ ಅಪಾಯದಲ್ಲಿ ಸಿಲುಕಿ ಬೀಳುತ್ತದೆ. ಆದ್ದರಿಂದ ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಚಟುವಟಿಕೆ 6, ಪದ್ಯ ಓದಿ ಚರ್ಚಿಸೋಣ. ಈ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋಣ. ಪದ್ಯ: ಕತ್ತೆ ಮತ್ತು ಧರ್ಮ. ಪದ್ಯ: ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ. ಪ್ರಶ್ನೆ 1, ಈ ಪದ್ಯದಲ್ಲಿ ಕತ್ತೆಯ ಸಮಾಧಿ ಗುಡಿಯಾಗಿ ನಿಂತಿದ್ದು ಹೇಗೆ, ವಿವರಿಸಿ. ಸಿದ್ದಯ್ಯನ ಕತ್ತೆ ಮರಣ ಹೊಂದಿತು. ಆಗ ಅದನ್ನ ಸಿದ್ದಯ್ಯ ಸಮಾಧಿ ಮಾಡಿ ಗಂಧದ ಕಡ್ಡಿ ಹಚ್ಚಿ ತೆಂಗಿನಕಾಯಿ ಒಡೆದು ದುಃಖದಿಂದ ದೇಶಾಂತರ ಹೊರಟು ಹೋದ. ಈ ಘನ ಪೂಜೆ ನೋಡಿದ ವ್ಯಾಪಾರಿ ಕೈಮುಗಿದು ಹೋದನು. ಆ ದಿನ ವ್ಯಾಪಾರ ಚೆನ್ನಾಗಿ ಆಯಿತು. ಮತ್ತೆ ಮನೆಗೆ ಹೋಗುವಾಗ ಗೋರಿಯ ಮುಂದೆ ಕೈ ಮುಗಿದು ನಮಸ್ಕರಿಸಿದ. ಮಾಡಿಕೊಟ್ಟ ದೇವರ ಕಂಬ, ಅದಕ್ಕೆ ಎಣ್ಣೆ. ಈ ಸುದ್ದಿ ಊರೂರಿಗೂ ತಿಳಿದು ಜನರಿಗೆ ಭಕ್ತಿ ಹುಟ್ಟಿ ಕತ್ತೆಯ ಸಮಾಧಿ ಗುಡಿಯಾಗಿ ನಿಂತಿತು. ಪ್ರಶ್ನೆ 2, ವ್ಯಾಪಾರದಿಂದ ಹಿಂತಿರುಗಿ ಬಂದ ಸಿದ್ದಯ್ಯ ಕತ್ತೆಯ ಸಮಾಧಿ ಗುಡಿಯಾಗಿರುವುದನ್ನು ಕಂಡು ಏನು ಮಾಡಿರಬಹುದು, ಊಹಿಸಿ ಬರೆಯಿರಿ. ಸಿದ್ದಯ್ಯ ನಕ್ಕಿರಬಹುದು. ಕಾರಣ, ಜನರು ಮೂಢನಂಬಿಕೆಯಿಂದ ಕತ್ತೆಯ ಸಮಾಧಿಯನ್ನು ಗುಡಿಯಂತೆ ಪೂಜಿಸುತ್ತಿರುವುದನ್ನು ನೋಡಿ. ಪ್ರಶ್ನೆ 3, ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಮೌಢ್ಯದ ಸನ್ನಿವೇಶಗಳಲ್ಲಿ ನೀವಿದ್ದಾಗ ಅದನ್ನು ಹೇಗೆ ಸರಿಪಡಿಸುವಿರಿ. ನಮ್ಮ ಸುತ್ತ ಆಗಾಗ ಸಾಕು ಪ್ರಾಣಿಗಳನ್ನು ದೇವರ ಹೆಸರಲ್ಲಿ ಬಲಿ ಕೊಡುವ ಮೌಢ್ಯಗಳು ನಡೆಯುತ್ತವೆ. ಅವರಿಗೆ ನಾನು, ಯಾವ ದೇವರು ನಿಮ್ಮನ್ನು ಪ್ರಾಣಿಗಳನ್ನು ಸಾಯಿಸಿ ನನಗೆ ಆಹಾರ ನೀಡಿ ಎಂದು ನಿಮಗೆ ಹೇಳಿಲ್ಲ. ಇದು ನಿಮ್ಮ ಮೂಢನಂಬಿಕೆ ಅಷ್ಟೇ. ಈ ರೀತಿ ಮಾಡುವುದು ಸರಿಯಲ್ಲ ಎಂದು ಅರಿವು ಮೂಡಿಸಿ ಸರಿಪಡಿಸುವೆ. ನನ್ನ ಕಲಿಕೆ. 9ನೇ ತರಗತಿ ಕಲಿಕಾ ಫಲ 3. ಕಥೆಗಳು, ಕವಿತೆಗಳು ಮತ್ತು ಇತರ ಸಾಹಿತ್ಯ ಪ್ರಕಾರಗಳನ್ನು ಪ್ರಶಂಸಿಸುವರು ಮತ್ತು ತಮ್ಮ ಅಭಿಪ್ರಾಯಗಳನ್ನು ಮೌಖಿಕ ಮತ್ತು ಲಿಖಿತ ರೂಪದಲ್ಲಿ ಅಭಿವ್ಯಕ್ತಿಸುವರು. ಚಟುವಟಿಕೆ 1, ಓದಿ ಅಭಿಪ್ರಾಯ ವ್ಯಕ್ತಪಡಿಸೋಣ. ಕಥಾ ಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ಕಥಾ ಭಾಗ. ಕಥಾ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ 1, ಬಾಲಕನ ಯಾವ ಗುಣವನ್ನು ನೀವು ಮೆಚ್ಚುತ್ತೀರಿ, ಏಕೆ. ಉತ್ತರ:
ಬಾಲಕನು ತನ್ನ ತಾಯಿಯ ಸೇವೆ ಮಾಡುವ ಗುಣವನ್ನು ನಾನು ಮೆಚ್ಚುತ್ತೇನೆ, ಏಕೆಂದರೆ ಬಾಲಕನು ತಾಯಿಯ ಸೇವೆಯನ್ನು ತುಂಬಾ ಪ್ರೀತಿಯಿಂದ ಮಾಡುತ್ತಾನೆ. ಪ್ರಶ್ನೆ 2, ತಾಯಿಯ ಮಹತ್ವವನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ತಾಯಿಯು ಕರುಣಾಮಯಿ. ತನ್ನ ಮಕ್ಕಳಿಗೆ ಪ್ರೀತಿ, ಸಹನೆ, ತಾಳ್ಮೆ, ತ್ಯಾಗ, ಕಾಳಜಿ, ಮಮತೆ ಎಲ್ಲವನ್ನೂ ತುಂಬು ಹೃದಯದಿಂದಲೇ ತೋರಿಸುತ್ತಾಳೆ. ತಾಯಿಯ ಮಹತ್ವ ಮಾತಿನಲ್ಲಿ ವರ್ಣಿಸುವುದು ಅಸಾಧ್ಯ. ಪ್ರಶ್ನೆ 3, ಈ ಕಥೆಗೆ ಸೂಕ್ತವೆನಿಸುವ 4 ಶೀರ್ಷಿಕೆಗಳನ್ನು ಬರೆಯಿರಿ. ಶೀರ್ಷಿಕೆಗಳು: ತಾಯಿಯ ಸೇವಕ, ಭಾಗ್ಯವಂತೆ ಅಮ್ಮ, ಮಗನ ಪ್ರೀತಿ, ಪ್ರೀತಿಯ ಅಮ್ಮ. ಚಟುವಟಿಕೆ 2, ಗದ್ಯ ಓದಿ ಹೇಳಿಕೆಗಳನ್ನು ವಿಶ್ಲೇಷಿಸಿ. ಗದ್ಯ ಭಾಗ: ನೀಡಲಾದ ಹೇಳಿಕೆಗಳನ್ನು ತಾರ್ಕಿಕವಾಗಿ ಆಲೋಚಿಸಿ ನಿಮ್ಮ ಮಾತುಗಳಲ್ಲಿ ಅಭಿಪ್ರಾಯ ಬರೆಯಿರಿ. ಹೇಳಿಕೆ: ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ಹೌದು, ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ಇದು ಬರೀ ಮನುಷ್ಯನಿಗೆ ಅಷ್ಟೇ ಅಲ್ಲ, ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯಿಸುತ್ತದೆ. ಪ್ರಾಣಿಗಳಿಗೂ ಮತ್ತು ಪಕ್ಷಿಗಳಿಗೂ ಸ್ವಾತಂತ್ರ್ಯವಾಗಿರುವ ಹಕ್ಕಿದೆ. ಹೇಳಿಕೆ 2, ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನ. ಹೌದು, ಸ್ವಾತಂತ್ರ್ಯವಿಲ್ಲದಿದ್ದರೆ ನಾವು ಬ್ರಿಟಿಷರ ಗುಲಾಮರಾಗಿಯೇ ಇರಬೇಕಿತ್ತು. ಶಾಂತಿ, ನೆಮ್ಮದಿ ಇಲ್ಲದೆ ನಾವು ಅವರ ಗುಲಾಮರಾಗಿರುವುದು ನರಕವೇ. ಚಟುವಟಿಕೆ 3, ಪದ್ಯದ ತಿರುಳನ್ನು ಅರ್ಥ ಮಾಡಿಕೊಂಡು ಉತ್ತರಿಸೋಣ. ಪದ್ಯ: ಪ್ರಶ್ನೆ 1, ಪದ್ಯದಲ್ಲಿ ತಿಳಿಸಿದಂತೆ ಸತ್ತಂತಿಹರನ್ನು ಹೇಗೆ ಬಡಿದೆಚ್ಚರಿಸಬೇಕು? ಸತ್ತಂತಿಹರನ್ನು ನಾವು ನಮ್ಮ ನಾಡನ್ನು ಉಳಿಸಲು ಬಡಿದೆಚ್ಚರಿಸಬೇಕು. ಪ್ರಶ್ನೆ 2, ಪದ್ಯದಲ್ಲಿನ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ? ಸತ್ತಂತಿಹರನ್ನು ಬಡಿದೆಚ್ಚರಿಸುವುದು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸುವುದು, ಒಟ್ಟಿಗೆ ಬಾಳುವುದು. ಚಟುವಟಿಕೆ 4, ಅನುಭವವನ್ನು ಹಂಚಿಕೊಳ್ಳೋಣ. ಈ ಓದಿನಿಂದ ನಿಮಗಾದ ಅನುಭವ ಮತ್ತು ನಿಮ್ಮಲ್ಲುಂಟಾದ ಭಾವನೆಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ. ಚಟುವಟಿಕೆ 5, ಬುದ್ಧಿಗೊಂದು ಕಸರತ್ತು. ಇಲ್ಲಿನ ಒಗಟುಗಳನ್ನು ಬಿಡಿಸಿರಿ. ಬಿಳಿಯಾಗಿದೆ ಇದು ಹಾಲಲ್ಲ, ಬೆಳಗಿದೆ ಇದು ದೀಪವಲ್ಲ, ಕಪ್ಪಿದೆ ಇದು ಕಾಡಿಗೆಯಲ್ಲ, ನೀರಿದೆ ಇದು ಬಾವಿಯಲ್ಲ, ಹಾಗಾದರೆ ನಾನ್ಯಾರು? ಉತ್ತರ: ಕಣ್ಣು. ಎಲ್ಲ ಜನಗಳು ನನ್ನಯ ಬರುವಿಕೆಗೆ ಜಾತಕದಂತೆ ಕಾಯುವರು. ನಾನು ಬಂದಿರಲು ಹೊರಗೆ ನಿಲ್ಲದೆ ತಮ್ಮಯ್ಯ ಮನೆಗೆ ಓಡುವರು. ಹಾಗಾದರೆ ನಾನ್ಯಾರು? ಉತ್ತರ: ಮಳೆ. ಕೆಳಗಿನ ಪದಗಳನ್ನು ಬಳಸಿ ಒಗಟನ್ನು ರಚಿಸಿ. ಸೆಕೆ ಆದಾಗ ಬಿಚ್ಚುತ್ತೇವೆ, ಚಳಿ ಆದಾಗ ಹಾಕಿಕೊಳ್ಳುತ್ತೇವೆ. ಹಾಗಾದರೆ ನಾನ್ಯಾರು? ಉತ್ತರ: ಅಂಗಿ. ನಾನು ಹಳೆ ಕಾಲದವ, ಆದರೆ ತಾತ ಅಲ್ಲ. ಪುಡಿ ಮಾಡುತ್ತೇನೆ, ಮಿಕ್ಸಿಯಲ್ಲ. ಹಾಗಾದರೆ ನಾನ್ಯಾರು? ಬೀಸುಕಲ್ಲು. ಕೆರೆಯಲ್ಲಿ ಇರುವೆ, ಆದರೆ ಮೀನಲ್ಲ. ಕೆಸರಿನಲ್ಲಿ ಬೆಳೆವೆ, ಆದರೆ ಕಳೆಯಲ್ಲ. ಸರಸ್ವತಿ ಪೀಠವಾಗಿರುವೆ, ಹಾಗಾದರೆ ನಾನ್ಯಾರು? ಉತ್ತರ: ತಾವರೆ. ಗಣಪನಿಗೆ ನಾನು ಪ್ರಿಯ, ಆದರೆ ನಾನು ಲಡ್ಡು ಅಲ್ಲ. ನಾನು ಇಲ್ಲದೆ ಗಣಪನಿಗೆ ಪೂಜೆ ನೀಡುವುದಿಲ್ಲ, ಆದರೆ ನಾನು ಗಂಧದ ಕಡ್ಡಿ ಅಲ್ಲ. ಹಾಗಾದರೆ ನಾನ್ಯಾರು? ಉತ್ತರ: ಗರಿಕೆ. ಚಟುವಟಿಕೆ 6, ಓದಿ ಅರ್ಥೈಸಿಕೊಳ್ಳೋಣ. ವಚನವನ್ನು ಸಹಪಾಠಿಗಳೊಂದಿಗೆ ಓದಿ ಅರ್ಥ ಮಾಡಿಕೊಂಡು ಇದರಲ್ಲಿ ವ್ಯಕ್ತವಾಗಿರುವ ಮೌಲ್ಯಗಳನ್ನು ಚರ್ಚಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ವಚನಕ್ಕೆ ಸಂಬಂಧಿಸಿದ ಪ್ರಶ್ನೆ: ವಚನದಲ್ಲಿ ವಿಶಿಷ್ಟವೆನಿಸಿದ ಪದಗಳನ್ನು ಪಟ್ಟಿ ಮಾಡಿ ಅರ್ಥವನ್ನು ನಿಘಂಟಿನ ಸಹಾಯದಿಂದ ಹುಡುಕಿ ಬರೆಯಿರಿ. ದಯವಿಲ್ಲದನ್ನಕ್ಕ ಅರ್ಥ ಕರುಣೆಯಿಲ್ಲ ಎಂದರ್ಥ. ನೆರಳಿಲ್ಲದನ್ನಕ್ಕ ತಂಪಾಗಿಲ್ಲ ಎಂದರ್ಥ. ಪ್ರಶ್ನೆ 2, ರೂಪಕ್ಕಿಂತ ಗುಣ ಮುಖ್ಯ ಎಂಬ ಮಾತನ್ನು ವಚನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಬರೆಯಿರಿ. ಜನರು ನಾವು ಹೇಗೆ ಇದ್ದರೂ ಅಣಕಿಸುತ್ತಾರೆ, ಆದರೆ ನಾವು ಹೇಗೆ ಇದ್ದರೂ ನಮ್ಮಲ್ಲಿರುವ ಮೌಲ್ಯಗಳು ಹೇಳುತ್ತವೆ. ನಮ್ಮ ನಿಜವಾದ ಸೌಂದರ್ಯವು ಬರೀ ಮುಖದಲ್ಲಿ ಅಲ್ಲ, ನಮ್ಮ ವ್ಯಕ್ತಿತ್ವದಲ್ಲಿರುತ್ತದೆ ಎಂದು. ಪ್ರಶ್ನೆ 3, ಗಳಿಸಿದ್ದರಲ್ಲಿ ಒಂದು ಭಾಗವನ್ನು ಸಮಾಜದ ಒಳಿತಿಗಾಗಿ ಬಳಸಬೇಕು. ಹೇಳಿಕೆಯನ್ನು ಸಮರ್ಥಿಸಿರಿ. ಹೌದು, ನಾವು ಗಳಿಸಿದ್ದರಲ್ಲಿ ಒಂದು ಭಾಗವನ್ನಾದರೂ ಸಮಾಜದ ಒಳಿತಿಗಾಗಿ ಬಳಸಬೇಕು. ಮುಂದೆ ಒಂದು ದಿನ ಯಾವುದೋ ಕಷ್ಟದ ಸಂದರ್ಭದಲ್ಲಿ ನಮಗೆ ಅದು ಒಳ್ಳೆಯದೇ ಮಾಡುತ್ತದೆ. ನನ್ನ ಕಲಿಗೆ. 9ನೇ ತರಗತಿ ಕನ್ನಡ ಕಲಿಕಾ ಫಲ 4. ಸಂಧಿಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯದಂತ ವ್ಯಾಕರಣದ ರಚನೆಗಳು ಮತ್ತು ತತ್ವಗಳನ್ನು ಅರ್ಥೈಸಿಕೊಳ್ಳುವರು. ಚಟುವಟಿಕೆ 1, ಸಂಧಿ ಪದಗಳನ್ನು ಗುರುತಿಸೋಣ. ಪಠ್ಯ 1, ಪಠ್ಯ 2.
ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪಠ್ಯ 1 ಮತ್ತು ಪಠ್ಯ 2 ಓದಿ ಪದ ರಚನೆಯನ್ನು ಗಮನಿಸಿ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ. ಇಲ್ಲಿನ ಪಠ್ಯ 1 ಮತ್ತು ಪಠ್ಯ 2ರಲ್ಲಿ ಇರುವ ವ್ಯತ್ಯಾಸವೇನೆಂದರೆ, ಪಠ್ಯ 1ರಲ್ಲಿ ನಮ್ಮ ದಿನನಿತ್ಯದ ಭಾಷೆಯನ್ನು ಬಳಸಿ ತೋರಿಸಲಾಗಿದೆ. ಪಠ್ಯ 2ರಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ದಿನನಿತ್ಯದ ಭಾಷೆಗೆ ಬಳಸಿದರೆ ಆಗುವ ಬದಲಾವಣೆಯನ್ನು ತೋರಿಸಲಾಗಿದೆ. ಪ್ರಶ್ನೆ 2. 2 ಪಠ್ಯಗಳು ಒಂದೇ ಆದರೂ ಯಾವ ಪಠ್ಯ ಓದಲು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ, ಏಕೆ ಚರ್ಚಿಸಿ. ಪಠ್ಯ 2 ಓದಲು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ, ಏಕೆಂದರೆ ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿರುವುದರಿಂದ ನಾವು ಸುಲಭವಾಗಿ ಓದಬಹುದು, ಅರ್ಥ ಮಾಡಿಕೊಳ್ಳಬಹುದು. ಚಟುವಟಿಕೆ 5. ಪದಗಳನ್ನು ಬಿಡಿಸಿ ಬರೆಯೋಣ. ದಪ್ಪ ಅಕ್ಷರದಲ್ಲಿರುವ ಪದಗಳನ್ನು ಪಟ್ಟಿ ಮಾಡಿ ಅರ್ಥ ಕೆಡದಂತೆ ಬಿಡಿಸಿ ಬರೆಯೋಣ. ಚಟುವಟಿಕೆ 2. ಪದಗಳನ್ನು ಬಿಡಿಸಿ ಬರೆಯೋಣ. ದಪ್ಪ ಅಕ್ಷರದಲ್ಲಿರುವ ಪದಗಳನ್ನು ಪಟ್ಟಿ ಮಾಡಿ ಅರ್ಥ ಕೆಡದಂತೆ ಬಿಡಿಸಿ ಬರೆಯೋಣ. ತಂದೆ ತಾಯಿ ಮಕ್ಕಳೆಲ್ಲರೂ. ತಂದೆ ಪ್ಲಸ್ ತಾಯಿ ಪ್ಲಸ್ ಮಕ್ಕಳು ಪ್ಲಸ್ ಎಲ್ಲರೂ. ಹಳ್ಳಿಯಲ್ಲಿ. ಹಳ್ಳಿ ಪ್ಲಸ್ ಅಲ್ಲಿ. ನೀರಿನಲ್ಲಿ. ನೀರು ಪ್ಲಸ್ ಅಲ್ಲಿ. ನದಿಯಲ್ಲಿ. ನದಿ ಪ್ಲಸ್ ಅಲ್ಲಿ. ಇಮ್ಮಡಿಯಲ್ಲಿ. ಇಮ್ಮಡಿ ಪ್ಲಸ್ ಅಲ್ಲಿ. ಅಲೆಯಲ್ಲಿ. ಅಲೆ ಪ್ಲಸ್ ಅಲ್ಲಿ. ತಂಗಾಳಿ. ತಂಪಾದ ಪ್ಲಸ್ ಗಾಳಿ. ಮೈಯೊಡ್ಡಿ. ಮೈ ಪ್ಲಸ್ ಒಡ್ಡಿ. ದಾರಿಯಲ್ಲಿ. ದಾರಿ ಪ್ಲಸ್ ಅಲ್ಲಿ. ಗುಡಿಯಲ್ಲಿ. ಗುಡಿ ಪ್ಲಸ್ ಅಲ್ಲಿ. ಪ್ರಸಾದವನ್ನುಂಡು. ಪ್ರಸಾದವನ್ನು ಪ್ಲಸ್ ಉಂಡು. ಪದಗಳಲ್ಲಿ ಸಂಧಿ ಪ್ರಕ್ರಿಯೆಯನ್ನು ಗುರುತಿಸಿ ಬರೆಯೋಣ. ಬಿಡಿಸಿ ಬರೆದ ಪದಗಳು. ಸಂಧಿ ಕಾರ್ಯ ನಡೆದ ಪದ. ಈ ಪ್ರಕ್ರಿಯೆಯಿಂದ ಆದ ವ್ಯತ್ಯಾಸ. ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಲೋಪಸಂಧಿ. ಆಡು ಪ್ಲಸ್ ಇಸು ಆಡಿಸು ಲೋಪಸಂಧಿ. ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಲೋಪಸಂಧಿ. ಜಗದ ಪ್ಲಸ್ ಅಗಲ ಜಗದಗಲ ಲೋಪಸಂಧಿ. ಅಳ ಪ್ಲಸ್ ಕನ್ನಡ ಅಳಗನ್ನಡ ಆದೇಶ ಸಂಧಿ. ಮಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಆದೇಶ ಸಂಧಿ. ಕಣ್ ಪ್ಲಸ್ ಪನಿ ಕಂಬನಿ ಆದೇಶ ಸಂಧಿ. ಬೆಂ ಪ್ಲಸ್ ಬತ್ತು ಬೆಂಬತ್ತು ಆದೇಶ ಸಂಧಿ. ಮರ ಪ್ಲಸ್ ಅನ್ನು ಮರವನ್ನು ವಕಾರವು ಹೊಸದಾಗಿ ಸೇರಿದೆ. ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ ಯಕಾರವು ಹೊಸದಾಗಿ ಸೇರಿದೆ. ಮೇ ಪ್ಲಸ್ ಅಲ್ಲು ಮೇಯಲು ಯಕಾರವು ಹೊಸದಾಗಿ ಸೇರಿದೆ. ಮಗು ಪ್ಲಸ್ ಗೆ ಮಗುವಿಗೆ ವಕಾರವು ಹೊಸದಾಗಿ ಸೇರಿದೆ. 3.2 ಉದಾಹರಣೆಗಳಲ್ಲಿನ ಸಾಮಾನ್ಯ ಅಂಶಗಳನ್ನು ಗಮನಿಸಿ ನಿಯಮಗಳನ್ನು ರಚಿಸಿ ಸಂಧಿಯನ್ನು ಹೆಸರಿಸಿ. ಸಂಧಿ ಪದಗಳು. ನಿಯಮದ ರಚನೆ. ಸಂಧಿಯ ಹೆಸರನ್ನು ಸೂಚಿಸುವುದು. ಮಾತು ಪ್ಲಸ್ ಇಲ್ಲ ಮಾತಿಲ್ಲ. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಉ ಇದ್ದು ಸಂಧಿ ಕಾರ್ಯ ನಡೆದಾಗ ಮಾತಿಲ್ಲ ಎಂದಾಗಿದ್ದು ಉ ಅಕ್ಷರ ಬಿಟ್ಟು ಹೋಗಿದೆ. ಬಿಟ್ಟು ಹೋಗುವುದು ಎಂಬುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ. ಆ ಕಾರಣಕ್ಕಾಗಿ ಇದನ್ನು ಲೋಪಸಂಧಿ ಎಂದು ಕರೆಯಬಹುದು. ಅಳಗನ್ನಡ. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಕ ಇದ್ದು ಸಂಧಿ ಕಾರ್ಯ ನಡೆದಾಗ ಹಳೆಗನ್ನಡ ಎಂದಾಗಿದ್ದು ಕ ಅಕ್ಷರ ಬಿಟ್ಟು ಹೋಗಿದೆ. ಗ ಅಕ್ಷರ ಬಂದಿದೆ. ಕ ಎಂಬ ಅಕ್ಷರದ ಬದಲಿಗೆ ಗ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ಆದೇಶ ಸಂಧಿ ಎಂದು ಕರೆಯಬಹುದು. ಮರವನ್ನು. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಆ ಇದ್ದು ಸಂಧಿ ಕಾರ್ಯ ನಡೆದಾಗ ಮರವನ್ನು ಎಂದಾಗಿದ್ದು ಆ ಅಕ್ಷರ ಬಿಟ್ಟು ಹೋಗಿದೆ. ಬಿಟ್ಟು ಹೋಗುವುದು ಎಂಬುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ. ಆ ಕಾರಣಕ್ಕೆ ಇದನ್ನು ಲೋಪಸಂಧಿ ಎನ್ನುವರು. ತಲೆಯಲ್ಲಿ. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಆ ಇದ್ದು ಸಂಧಿ ಕಾರ್ಯ ನಡೆದಾಗ ತಲೆಯಲ್ಲಿ ಎಂದಾಗಿದ್ದು ಆ ಅಕ್ಷರ ಬಿಟ್ಟು ಹೋಗಿದೆ. ಬಿಟ್ಟು ಹೋಗುವುದು ಎಂಬುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ. ಆ ಕಾರಣಕ್ಕೆ ಇದನ್ನು ಲೋಪಸಂಧಿ ಎನ್ನುವರು. ಆಡಿಸು. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಈ ಇದ್ದು ಸಂಧಿ ಕಾರ್ಯ ನಡೆದಾಗ ಆಡಿಸು ಎಂದಾಗಿದ್ದು ಈ ಅಕ್ಷರ ಬಿಟ್ಟು ಹೋಗಿದೆ. ಬಿಟ್ಟು ಹೋಗುವುದು ಎಂಬುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ. ಆ ಕಾರಣಕ್ಕೆ ಇದನ್ನು ಲೋಪಸಂಧಿ ಎನ್ನುವರು. ಬೆಟ್ಟದಾವರೆ. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ತ ಇದ್ದು ಸಂಧಿ ಕಾರ್ಯ ನಡೆದಾಗ ತ ಅಕ್ಷರ ಹೋಗಿ ದ ಅಕ್ಷರ ಬಂದಿದೆ. ಇಲ್ಲಿ ತ ಎಂಬ ಅಕ್ಷರದ ಬದಲಿಗೆ ದ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ಆದೇಶ ಸಂಧಿ ಎಂದು ಕರೆಯಬಹುದು. ಕಂಬನಿ. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಪ ಇದ್ದು ಸಂಧಿ ಕಾರ್ಯ ನಡೆದಾಗ ಪ ಅಕ್ಷರ ಹೋಗಿ ಬ ಅಕ್ಷರ ಬಂದಿದೆ. ಇಲ್ಲಿ ಪ ಎಂಬ ಅಕ್ಷರದ ಬದಲಿಗೆ ಬ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ಆದೇಶ ಸಂಧಿ ಎಂದು ಕರೆಯಬಹುದು. ಚಟುವಟಿಕೆ 4 ಸಮಾಸವನ್ನು ಅರಿಯೋಣ.
ಚಿತ್ರಕ್ಕೆ ಹೊಂದುವ ಸೂಕ್ತ ಪದಗಳನ್ನು ಬರೆದು ಅರ್ಥ ಕೆಡದಂತೆ ಪದಗಳನ್ನು ಬಿಡಿಸಿ ಬರೆಯೋಣ. ಚಿತ್ರಕ್ಕೆ ಸೂಕ್ತವಾದ ಪದಗಳು: ವಿಗ್ರಹ ವಾಕ್ಯ, ತಲೆನೋವು, ತಲೆಯಲ್ಲಿ ಪ್ಲಸ್ ನೋವು, ಅರಮನೆ, ಅರಸನ ಪ್ಲಸ್ ಮನೆ, ಹಿಮಾಲಯ, ಹಿಮ ಪ್ಲಸ್ ಆಲಯ, ಪಂಚೇಂದ್ರಿಯ, ಪಂಚ ಪ್ಲಸ್ ಇಂದ್ರಿಯ, ಅಂಗೈ, ಕೈಯ ಪ್ಲಸ್ ಅಡಿ, ಒಂಟೆ, ಕುದುರೆ, ಆನೆಯು, ಒಂಟೆಯು ಪ್ಲಸ್ ಕುದುರೆಯು ಪ್ಲಸ್ ಆನೆಯು, ಕೈದೊಳೆ, ಕೈಯನ್ನು ಪ್ಲಸ್ ತೊಳೆ. ಚಟುವಟಿಕೆ 5 ಸಮಾಸ ಪದಗಳನ್ನು ಗುರುತಿಸೋಣ. ಪಠ್ಯವನ್ನು ಓದಿ ದಪ್ಪಕ್ಷರಗಳಲ್ಲಿ ಬರೆದ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಯಾವ ಅಂಶಗಳು ಕಂಡುಬರುತ್ತವೆ ಎಂಬುದನ್ನು ಪಟ್ಟಿ ಮಾಡೋಣ. ಸಮಾಸ ಕಾರ್ಯ ನಡೆದ ಪದ, ವಿಗ್ರಹ ವಾಕ್ಯ ಮಾಡಿ ಬರೆದ ಪದಗಳು. ಈ ಪ್ರಕ್ರಿಯೆಯಿಂದ ಕಂಡುಬರುವ ಅಂಶ: ಕಾಲು ನೋವು, ಕಾಲಿನಲ್ಲಿ ಪ್ಲಸ್ ನೋವು. 2 ಪದಗಳು ನಾಮಪದವಾಗಿದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ. ಹೆಮ್ಮರ, ಹಿರಿದಾದ ಪ್ಲಸ್ ಮರ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಕೆಂದಾವರೆ, ಕೆಂಪಾದ ಪ್ಲಸ್ ತಾವರೆ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಕಣ್ದೆರೆ, ಕಣ್ಣನ್ನು ಪ್ಲಸ್ ತೆರೆ. ಪೂರ್ವ ಪದ ಮತ್ತು ಉತ್ತರ ಪದಗಳು ಅಂಶವಾಚಕವಾಗಿದ್ದು ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ. ಮುಕ್ಕಣ್ಣ, 3 ಪ್ಲಸ್ ಕಣ್ಣುಗಳುಳ್ಳವ. 2 ಅಥವಾ ಹೆಚ್ಚು ಪದಗಳು ಸೇರಿದ್ದು ಆ ಪದದ ಅರ್ಥ ಮುಖ್ಯವಾಗಿರದೆ ಬೇರೊಂದು ಅರ್ಥ ಪ್ರಧಾನವಾಗಿರುತ್ತದೆ. ತಂಗಾಳಿ, ತಂಪಾದ ಪ್ಲಸ್ ಗಾಳಿ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಈ ಮನೆ, ಈ ಪ್ಲಸ್ ಮನೆ. ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಕೂಡಿರುತ್ತದೆ. ಉದಾಹರಣೆಗಳಲ್ಲಿನ ಸಾಮಾನ್ಯ ಅಂಶಗಳನ್ನು ಗಮನಿಸಿ ನಿಯಮವನ್ನು ರಚಿಸಿ ಸಮಾಸವನ್ನು ಹೆಸರಿಸೋಣ. ಸಮಾಸ ಪದಗಳು. ನಿಯಮ ರಚನೆ. ಸಮಾಸದ ಹೆಸರು: ಕಾಲಿನಲ್ಲಿ ಪ್ಲಸ್ ನೋವು. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಉತ್ತರ ಪದವು ನಾಮಪದವಾಗಿದ್ದು ಸಮಾಸವಾಗುವಾಗ ವಿಭಕ್ತಿ ಪದ ಬಿಟ್ಟು ಹೋಗುತ್ತದೆ. ತತ್ಪುರುಷ ಸಮಾಸ. ಹಿರಿದು ಪ್ಲಸ್ ಮರ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಕರ್ಮಧಾರಯ ಸಮಾಸ. ಕೆಂಪಾದ ಪ್ಲಸ್ ತಾವರೆ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಕರ್ಮಧಾರಯ ಸಮಾಸ. ಕಣ್ಣನ್ನು ಪ್ಲಸ್ ತೆರೆ. ಪೂರ್ವ ಪದ ಮತ್ತು ಉತ್ತರ ಪದಗಳು ಅಂಶವಾಚಕವಾಗಿದ್ದು ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ. ಅಂಶಿ ಸಮಾಸ. 3 ಪ್ಲಸ್ ಕಣ್ಣುಗಳುಳ್ಳವ. 2 ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾಗಿದ್ದು ಆ ಪದದ ಅರ್ಥ ಮುಖ್ಯವಾಗಿರದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಬಹುವ್ರೀಹಿ ಸಮಾಸ. ತಂಪಾದ ಪ್ಲಸ್ ಗಾಳಿ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಉತ್ತರ ಪದವು ನಾಮಪದವಾಗಿದ್ದು ಸಮಾಸ ಪದವಾಗುವಾಗ ವಿಭಕ್ತಿ ಪದ ಬಿಟ್ಟು ಹೋಗುತ್ತದೆ. ತತ್ಪುರುಷ ಸಮಾಸ. ಈ ಪ್ಲಸ್ ಮನೆ. ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದ ಜೊತೆಗೆ ಕೂಡಿರುತ್ತದೆ. ಗಮಕ ಸಮಾಸ. ಚಟುವಟಿಕೆ 6 ಕಥೆಯನ್ನು ಓದಿ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥವನ್ನು ತಿಳಿಯೋಣ. ಕತೆ ಓದಿ ಈ ಪಟ್ಟಿಯನ್ನು ತುಂಬಿರಿ. ವಿಭಕ್ತಿಯ ಹೆಸರು, ವಿಭಕ್ತಿ ಪ್ರತ್ಯಯ, ನಾಮಪದ, ಕಾರಕಾರ್ಥ. ಪ್ರಥಮ ಹೂ, ಮಗಳು, ಕರ್ತೃ ಅರ್ಥ. ದ್ವಿತೀಯ ಅನ್ನು, ಆಸೆಯನ್ನು, ಕರ್ಮಾರ್ಥ. ತೃತೀಯ ಇಂದ, ತಂದೆಯಿಂದ, ಕಾರಣಾರ್ಥ. ಚತುರ್ಥಿ ಹೀಗೆ, ಕೊಟ್ಟಿಗೆ, ಸಂಪ್ರದಾನ. ಪಂಚಮಿ ದೆಸೆಯಿಂದ, ಪರಿಶ್ರಮದ ದೆಸೆಯಿಂದ, ಅಪದಾನ. ಷಷ್ಠಿ ಆ ಯುವತಿಯ ಸಂಬಂಧ. ಸಪ್ತಮಿ ಅಲ್ಲಿ, ಭೂಮಿಯಲ್ಲಿ, ಅಧಿಕರಣ. ನಿಮ್ಮ ಪಠ್ಯದಲ್ಲಿ ಇಷ್ಟವಾದ ಭಾಗವನ್ನು ಆರಿಸಿ ಅದರಲ್ಲಿ ಬರುವ ವಿಭಕ್ತಿ ಪದಗಳನ್ನು ಗುರುತಿಸಿ ಬರೆಯಿರಿ. ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ. ಶಿಕ್ಷಣವು ಪ್ರಥಮ ಹೂ, ಮಾನವನನ್ನು ದ್ವಿತೀಯ ಅನ್ನು, ಜೀವನದ ಷಷ್ಠಿ ಆ. ನನ್ನ ಕಲಿಕೆ. 9ನೇ ತರಗತಿ ಕನ್ನಡ.
ಪರಿಕಲ್ಪನ 5 ಚರ್ಚೆ ಮತ್ತು ಸಂಭಾಷಣೆಗಳಲ್ಲಿ ಭಾಗವಹಿಸಿ ತಾರ್ಕಿಕ ವಾದವನ್ನು ಮಂಡಿಸುವರು. ಚಟುವಟಿಕೆ 1 ಕಥೆಯನ್ನು ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಕತೆಗೆ ಸಂಬಂಧಿಸಿದ ಪ್ರಶ್ನೆ. ಪ್ರಶ್ನೆ 1 ಸಂಗಪ್ಪ ತಾಯಿಯ ಕಿವಿ ಕಚ್ಚಿದ್ದು ಸರಿಯೇ? ಆಲೋಚಿಸಿ. ಸರಿ. ಪ್ರಶ್ನೆ 2 ಸಂಗಪ್ಪನ ತಾಯಿ ಅವನನ್ನು ಒಳ್ಳೆಯ ದಾರಿಯಲ್ಲಿ ತರಲು ಏನು ಮಾಡಬಹುದಿತ್ತು? ಸಹಪಾಠಿಗಳೊಂದಿಗೆ ಚರ್ಚಿಸಿ. ಸಂಗಪ್ಪನು ಕಳ್ಳತನ ಮಾಡಿದ ಮೊದಲ ದಿನವೇ ಅದು ತಪ್ಪು ಎಂದು ಅವನ ತಾಯಿ ಹೇಳಬೇಕಿತ್ತು. ಹಾಗೂ ಒಳ್ಳೆಯ ಬುದ್ಧಿ ಮಾತುಗಳಿಂದ ಅವನನ್ನು ಸರಿ ಮಾಡಲು ಪ್ರಯತ್ನಿಸಬೇಕಾಗಿತ್ತು. ಚಟುವಟಿಕೆ 2 ಚಿತ್ರದೊಂದಿಗೆ ಚರ್ಚಿಸೋಣ. ಚಿತ್ರ 1 ಚಿತ್ರ 2 ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ 1 ಈ ಚಿತ್ರಗಳು ಯಾವ ವಿಷಯಗಳನ್ನು ಒಳಗೊಂಡಿದೆ? ಉತ್ತರ. ಮೊದಲ ಚಿತ್ರದಲ್ಲಿ 2 ಮಕ್ಕಳು ಚಿಂದಿ ಆಯುತ್ತಿದ್ದಾರೆ. ಎರಡನೆಯ ಚಿತ್ರದಲ್ಲಿ ಮಕ್ಕಳು ಸಂತೋಷದಿಂದ ಶಾಲೆಗೆ ಹೋಗುತ್ತಿದ್ದಾರೆ. ಪ್ರಶ್ನೆ 2 ಶಾಲೆಗೆ ಹೋಗಬೇಕಾದ ಮಕ್ಕಳು ಶಾಲೆಯಿಂದ ಹೊರಗೆ ಇರಲು ಕಾರಣಗಳೇನು? ಉತ್ತರ. ಬಡತನ. ಪ್ರಶ್ನೆ 3 ಶಾಲೆಯಿಂದ ಹೊರಗೆ ಇರುವ ಮಕ್ಕಳನ್ನು ಕಂಡಾಗ ಏನೆಲ್ಲ ಮಾಡಬಹುದು? ಅವರನ್ನು ಶಾಲೆಗೆ ಕಳುಹಿಸುವಂತೆ ಅವರ ಪೋಷಕರಿಗೆ ತಿಳಿಸುವುದು. ಪ್ರಶ್ನೆ 4 ಮಕ್ಕಳು ಶಾಲೆಗೆ ಹೋಗುವುದು ಎಷ್ಟು ಮುಖ್ಯ? ಆಲೋಚಿಸಿ. ಉತ್ತರ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹಾಗಾಗಿ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಲು ಮಕ್ಕಳು ಶಾಲೆಗೆ ಹೋಗುವುದು ಮುಖ್ಯ. ಚಟುವಟಿಕೆ 3 ಕತೆ ಕೇಳಿ ಚರ್ಚಿಸೋಣ ಉತ್ತರಿಸೋಣ. ಆಕಾಶದಲ್ಲಿ ಆನೆಗಳು. ಕತೆಗೆ ಸಂಬಂಧಿಸಿದ ಪ್ರಶ್ನೆ. ಕಥೆಯಲ್ಲಿ ಇಷ್ಟವಾದ ಅಂಶಗಳು ಯಾವುವು? ಏಕೆ? ಕಥೆಯಲ್ಲಿ ಆನೆಗಳು ಆಕಾಶದಲ್ಲಿ ಹಾರುವುದು ಇಷ್ಟವಾಯಿತು ಏಕೆಂದರೆ ಅವು ಮೇಲಿನಿಂದ ಎಲ್ಲವನ್ನೂ ನೋಡಬಹುದಿತ್ತು. ಪ್ರಶ್ನೆ 2 ಕಥೆಯಲ್ಲಿನ ಆನೆಯಂತೆ ನಮಗೂ ಹಾರಲು ಸಾಧ್ಯವಾಗುವುದಿದ್ದರೆ ಏನೆಲ್ಲ ಮಾಡಬಹುದಿತ್ತು? ಕಲ್ಪಿಸಿಕೊಳ್ಳಿರಿ. ನಾನು ಸಹ ಆನೆಯಂತೆ ಎಲ್ಲೆಂದರಲ್ಲಿ ಹಾರುತ್ತಿದ್ದೆ. ಮೋಡಗಳಂತೆ ನನ್ನ ಆಕಾರವನ್ನು ಬದಲಿಸಿಕೊಂಡು ಸಂತೋಷ ಪಡುತ್ತಿದ್ದೆ. ಪ್ರಶ್ನೆ 3 ನಮಗೆ ಹಾರಲು ಏಕೆ ಸಾಧ್ಯವಿಲ್ಲ? ಸಹಪಾಠಿಗಳೊಂದಿಗೆ ಚರ್ಚಿಸಿ. ಏಕೆಂದರೆ ನಮ್ಮಲ್ಲಿ ರೆಕ್ಕೆಗಳಿಲ್ಲ. ಚಟುವಟಿಕೆ 4 ವಿಷಯಕ್ಕೊಂದು ತಾರ್ಕಿಕ ವಾದ. ಕೈಗಾರಿಕೆಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಪೂರಕ ಎಂಬ ವಿಷಯಕ್ಕೆ ಗುಂಪಿನಲ್ಲಿ ಚರ್ಚಿಸಿ ಅಭಿಪ್ರಾಯ ವ್ಯಕ್ತಪಡಿಸೋಣ. ಶಿಕ್ಷಕರ ಸಹಾಯದಿಂದ 2 ಗುಂಪು ಮಾಡಿ ಪರಸ್ಪರ ಚರ್ಚಿಸಿ ಬರೆಯೋಣ. ಪರ ವಿರೋಧ. ಪರ ಆಧುನಿಕ ಬೇಸಾಯ ಪದ್ಧತಿಗೆ ಬೇಕಿರುವ ಯಂತ್ರಗಳು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಮೊದಲಾದವು ಕೈಗಾರಿಕೋತ್ಪನ್ನಗಳೇ. ಕೃಷಿಯ ಉತ್ತಮ ಲಾಭ ಪಡೆಯಲು ಅನಿವಾರ್ಯ. ವಿರೋಧ. ನಾವು ಕೃಷಿಯಲ್ಲಿ ಕೈಗಾರಿಕೋತ್ಪನ್ನಗಳಾದ ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮುಂತಾದವುಗಳನ್ನು ಬಳಸುತ್ತಿರುವುದರಿಂದ ಬೆಳೆದ ಬೆಳೆಯಲ್ಲಿ ಪೋಷಕಾಂಶದ ಕೊರತೆ ಉಂಟಾಗುತ್ತಿದೆ. ಜೊತೆಗೆ ಜನರು ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ಚಟುವಟಿಕೆ 5 ವಾದದಲ್ಲಿ ಭಾಗವಹಿಸೋಣ. ವಾದ. ಹಳ್ಳಿಗಳು ಇಲ್ಲದೆ ಹೋದರೆ ಪಟ್ಟಣಗಳು ಹೇಗಿರುತ್ತವೆ ಊಹಿಸು ಎಂಬ ಹೇಳಿಕೆಗೆ ನಿಮ್ಮ ವಾದವೇನು ಹೇಳಿರಿ. ನನ್ನ ವಾದ ತಿನ್ನಲು ಆಹಾರವಿಲ್ಲದೆ ತುಂಬಾ ಕಷ್ಟಕರವಾಗುತ್ತದೆ. ಚಟುವಟಿಕೆ 6 ಚರ್ಚಿಸೋಣ. ಇಂದಿನ ಶಿಕ್ಷಣದಲ್ಲಿ ಮೊಬೈಲ್ ಬಳಕೆ ಮಾರಕವೋ ಅಥವಾ ಪೂರಕವೋ? ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಅದಕ್ಕೆ ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡಿ ಸಹಪಾಠಿಗಳೊಂದಿಗೆ ಚರ್ಚಿಸಿ ಬರೆಯಿರಿ. ಇಂದಿನ ಶಿಕ್ಷಣದಲ್ಲಿ ಮೊಬೈಲ್ ಬಳಕೆ ಪೂರಕ. ಮೊಬೈಲ್ಗಳು ಕಲಿಕೆಯನ್ನು ವೇಗವಾಗಿ, ಹೆಚ್ಚು ಕ್ರಿಯಾತ್ಮಕವಾಗಿ, ಸಂಬಂಧಾತ್ಮಕವಾಗಿಸುತ್ತವೆ. ವಿದ್ಯಾರ್ಥಿಗಳ ಬೆರಳ ತುದಿಗೆ ಮಾಹಿತಿಯ ಸಂಪತ್ತನ್ನು ತರುತ್ತದೆ. ಮೊಬೈಲ್ಗಳು ಸ್ವಯಂಗತಿಯ ಕಲಿಕೆಯನ್ನು ಸುಗಮಗೊಳಿಸುತ್ತದೆ. ವಿದ್ಯಾರ್ಥಿಗಳಿಗೆ ತರಗತಿಯ ಕಲಿಕೆಯನ್ನು ಮೀರಿ ವಿಷಯಗಳನ್ನು ಅನ್ವೇಷಣೆ ಮಾಡಲು ಅನುವು ಮಾಡಿಕೊಡುತ್ತವೆ. ನನ್ನ ಕಲಿಕೆ.